ಫ್ರೆಂಡ್ಸ್, ಐ ಆಮ್ ಬ್ಯಾಕ್ ಅಗೇನ್ ವಿತ್ ಎ ನ್ಯೂ ವಿಡಿಯೋ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ಲರ್ನ್ ಮಾಡೋಣ. ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನೀವು ಲಾಸ್ಟ್ ಕ್ಲಾಸ್ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ಲರ್ನ್ ಮಾಡಿದ್ದೀರಾ. ಇವತ್ತಿನ ಕ್ಲಾಸ್ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಬಗ್ಗೆ ಟೀಚ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಳೋಣ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ. ಓಕೆ ಓಕೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಈಸ್ ಯೂಸ್ಡ್ ಟು ಶೋ ದಟ್ an action started in the past and continued up to the another point in the past. ಅಂದರೆ ಇಲ್ಲಿ ಆಕ್ಷನ್ ಪಾಸ್ಟ್ ಟೆನ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಆಕ್ಷನ್ ಪಾಸ್ಟ್ ಟೆನ್ಸಲ್ಲಿ ಸ್ಟಾರ್ಟ್ ಆಗುತ್ತೆ, ಹಾಗೆ ಪಾಸ್ಟ್ ಟೆನ್ಸಲ್ಲೇ ಮುಗಿಯುತ್ತೆ. ಬಟ್ ಈ ಆಕ್ಟಿವಿಟಿ ಲಾಂಗ್ ಟೈಮ್ ಕಂಟಿನ್ಯೂ ಆಗಿರುತ್ತೆ. ಓಕೆ, ಅಂದರೆ ಪಾಸ್ಟ್ ಟೆನ್ಸಲ್ಲಿ ಕಂಟಿನ್ಯೂನೆಸ್ ಆಗಿ ಲಾಂಗ್ ಟೈಮ್ ನಡೆದಿರೋಂತಹ ಆಕ್ಟಿವಿಟಿ ಬಗ್ಗೆ ನಾವು ಹೇಳಬೇಕಾದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ನಿಮಗಿಷ್ಟೇ ಜ್ಞಾಪಕ ಇರಬೇಕು. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಪಾಸ್ಟ್ ಟೆನ್ಸಲ್ಲಿ ಲಾಂಗ್ ಟೈಮ್ ಕಂಟಿನ್ಯೂಯಸ್ ಆಗಿ ನಡೆದಂಥ ಆಕ್ಟಿವಿಟಿ ಬಗ್ಗೆ ಹೇಳೋದು. ಓಕೆ, ಸೊ ಲೆಟ್ಸ್ ಲರ್ನ್ ಹೇಗೆ ಇದರಲ್ಲಿ ಪಾಸಿಟಿವ್, ನೆಗೆಟಿವ್ ಮತ್ತು ಕ್ವೆಶನ್ ಮಾಡೋದು ಅಂತ ಲರ್ನ್ ಮಾಡೋಣ. ಓಕೆ, ಸೊ ಲೆಟ್ಸ್ ಕಮ್ ಟು ಪಾಸಿಟಿವ್ ಸೆಂಟೆನ್ಸ್. ಇದರಲ್ಲಿ ಏನು ಟೆನ್ಸ್ ಫಾರ್ಮುಲಾ? ಫಸ್ಟ್ ಆಫ್ ಆಲ್ ನೌನ್ ಆರ್ ಪ್ರನೌನ್ ಹ್ಯಾಡ್ ಬೀನ್. ಇಲ್ಲಿ ನೀವು ಲಾಸ್ಟ್ ಕ್ಲಾಸಲ್ಲಿ ನೀವು ಲರ್ನ್ ಮಾಡಿದ್ದೀರಾ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಲ್ಲಿ ಇಲ್ಲಿ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಬರ್ತಾ ಇತ್ತು. ಇಲ್ಲಿ ಎಲ್ಲ ಐ, ವಿ, ಯು, ದೇ, ಹಿ, ಶಿ, ಇಟ್ ಎಲ್ಲ ಪರ್ಸನ್ಸ್ ಜೊತೆಗೂ ನೀವು ಯಾವುದು ಹ್ಯಾಡ್ ಬೀನೇ ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಮತ್ತೆ ಹ್ಯಾಡ್ ಬೀನು, ಆ ಹ್ಯಾಡ್ ಬೀನ ಶಾರ್ಟ್ ಫಾರ್ಮ್ ಹೇಗೆ ಬರೀತೀರಾ? ಡಿ ಅಪಾಸ್ಟ್ರಫಿ ಡಿ ಹಾಕಿದ್ರೆ ಅದು ಹ್ಯಾಡ್ ಪಾಸ್ಟ್ ಟೆನ್ಸ್ ಹ್ಯಾಡ್ ಶಾರ್ಟ್ ಫಾರ್ಮ್ ಆಗುತ್ತೆ, ಬೀನ ಹಾಕೋಬೇಕು. ನೆಕ್ಸ್ಟ್ ಬೇಸ್ ವರ್ಬ್ಗೆ ING ಆ್ಯಡ್ ಮಾಡಬೇಕು. ನೌನ್ ಆರ್ ಪ್ರನೌನ್ ಹ್ಯಾಡ್ ಬೀನ್ ಬೇಸ್ ವರ್ಬ್ ಪ್ಲಸ್ ING. ಇಟ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್. ಹೇಗೆ? ಐ ಹ್ಯಾಡ್ ಬೀನ್ ರೀಡಿಂಗ್. ಐ ಹ್ಯಾಡ್ ಬೀನ್ ರೀಡಿಂಗ್ ಅಂದರೆ ನಾನು ಓದ್ತಾ ಇದ್ದೆ. ವಿ ಹ್ಯಾಡ್ ಬೀನ್ ವರ್ಕಿಂಗ್, ನಾವು ವರ್ಕ್ ಮಾಡ್ತಾ ಇದ್ವಿ. ಯು ಹ್ಯಾಡ್ ಬೀನ್ ಲರ್ನಿಂಗ್, ನೀವು ಕಲಿತಾ ಇದ್ರಿ. ದೇ ಹ್ಯಾಡ್ ಬೀನ್ ಪ್ಲೇಯಿಂಗ್, ಅವರು ಆಡ್ತಾ ಇದ್ರು. ಹಿ ಹ್ಯಾಡ್ ಬೀನ್ ವೇಟಿಂಗ್, ಅವನು ಕಾಯ್ತಾ ಇದ್ದ. ಶಿ ಹ್ಯಾಡ್ ಬೀನ್ ರೈಟಿಂಗ್, ಅವಳು ಬರಿತಾ ಇದ್ಲು. ಇಟ್ ಹ್ಯಾಡ್ ಬೀನ್ ರೇನಿಂಗ್, ಅದು ಮಳೆ ಬೀಳ್ತಾ ಇತ್ತು ಅಂತ. ಇದೇ ಮೀನಿಂಗು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸು ಬರುತ್ತೆ. ಹೇಗೆ ನೋಡಿ, ಐ ವಾಸ್ ರೀಡಿಂಗ್, ವಿ ವರ್ ವರ್ಕಿಂಗ್, ಯು ವರ್ ಲರ್ನಿಂಗ್, ದೇ ವರ್ ಪ್ಲೇಯಿಂಗ್, ಹಿ ವಾಸ್ ವೇಟಿಂಗ್, ಶಿ ವಾಸ್ ರೈಟಿಂಗ್, ಇಟ್ ವಾಸ್ ರೇನಿಂಗ್. ಸೊ ಇದು ಕೂಡ ಸೇಮ್ ಮೀನಿಂಗ್ ಬರುತ್ತಲ್ವಾ? ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ನೋಡೋದಾದರೆ, ಅದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಬಂದು ನೀವು ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ ಯೂಸ್ ಮಾಡ್ತೀರಾ, ಬಟ್ ಇದು ಲಾಂಗ್ ಪೀರಿಯಡ್ ಆಫ್ ಟೈಮ್ಗೆ ಯೂಸ್ ಮಾಡ್ತೀರಾ. ಹೇಗೆ ನೋಡಿ, ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ ನೀಟಾಗಿ. ಓಕೆ ನೋಡಿ, ಐ ವಾಸ್ ರೀಡಿಂಗ್, ಪಾಸ್ಟ್ ಕಂಟಿನ್ಯೂಯಸ್ಗೂ ಇದಕ್ಕೂ ಒಂದು ರೀತಿಯಲ್ಲಿ ಕನೆಕ್ಷನ್ ಇದೆ. ಓಕೆ, ಒಂದು ರೀತಿಯಲ್ಲಿ ಎರಡು ಸೇಮ್ ಮೀನಿಂಗ್ ಬರುತ್ತೆ, ಬಟ್ ಸ್ವಲ್ಪ ಅದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ, ಇದು ಲಾಂಗ್ ಪೀರಿಯಡ್ ಆಫ್ ಟೈಮ್ಗೆ. ಹೇಗೆ? ಅಬ್ಸರ್ವ್ ಮಾಡಿ. ಓಕೆ, ಕೇರ್ಫುಲಿ ಅಬ್ಸರ್ವ್. ಐ ವಾಸ್, ಇದು ಪಾಸ್ಟ್ ಕಂಟಿನ್ಯೂಯಸ್. ಐ ವಾಸ್ ರೀಡಿಂಗ್, ನಾನು ಓದ್ತಾ ಇದ್ದೆ. ಏನು? ಪಾಸ್ಟಲ್ಲಿ, ಬಟ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ. ಓಕೆ, ಅದೇ ಐ ಹ್ಯಾಡ್ ಬೀನ್ ರೀಡಿಂಗ್ ಅಂದರೆ ನಾನು ಬಹಳ ಹೊತ್ತು ಓದ್ತಾ ಇದ್ದೆ ಅಂತ. ಹಾಗೆ ವಿ ವರ್ ವರ್ಕಿಂಗ್, ನಾವು ಕೆಲಸ ಮಾಡ್ತಾ ಇದ್ವಿ, ಶಾರ್ಟ್ ಪೀರಿಯಡ್ ಆಫ್ ಟೈಮ್. ವಿ ಹ್ಯಾಡ್ ಬೀನ್ ವರ್ಕಿಂಗ್, ಲಾಂಗ್ ಪೀರಿಯಡ್ ಆಫ್ ಟೈಮ್. ಯು ವರ್ ಲರ್ನಿಂಗ್, ನೀವು ಕಲಿತಾ ಇದ್ರಿ. ಯು ಹ್ಯಾಡ್ ಬೀನ್ ಲರ್ನಿಂಗ್, ನೀವು ಕಲಿತಾ ಇದ್ರಿ, ಲಾಂಗ್ ಪೀರಿಯಡ್ ಆಫ್ ಟೈಮ್. ದೇ ವರ್ ಪ್ಲೇಯಿಂಗ್, ಅವರು ಆಟ ಆಡ್ತಾ ಇದ್ರು, ಜಸ್ಟ್ ಪಾಸ್ಟ್ ಟೆನ್ಸಲ್ಲಿ ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ. ದೇ ಹ್ಯಾಡ್ ಬೀನ್ ಪ್ಲೇಯಿಂಗ್, ಅವರು ಆಟ ಆಡ್ತಾ ಇದ್ರು, ಲಾಂಗ್ ಪೀರಿಯಡ್ ಆಫ್ ಟೈಮ್. ಹಿ ವಾಸ್ ವೇಟಿಂಗ್, ಅವನು ಕಾಯ್ತಾ ಇದ್ದ, ಜಸ್ಟ್ ಪಾಸ್ಟ್ ಟೆನ್ಸಲ್ಲಿ ಅವನೇನು ಮಾಡ್ತಾ ಇದ್ದ ಆ ಟೈಮಲ್ಲಿ, ಆ ಪರ್ಟಿಕ್ಯುಲರ್ ಟೈಮಲ್ಲಿ
ಆ ಒಂದು ಸಂದರ್ಭದಲ್ಲಿ ಅವನೇನು ಮಾಡ್ತಾ ಇದ್ದ ಅಂತ ಹೇಳ್ಬೇಕಾದ್ರೆ ನಾವೇನು ಹೇಳ್ಬೋದು, ಹಿ ವಾಸ್ ವೇಟಿಂಗ್, ಅವ್ನು ಕಾಯ್ತಾ ಇದ್ದ. ಎಷ್ಟು ಹೊತ್ತು ಅದು ನಮಗೆ ಗೊತ್ತಿಲ್ಲ, ಜಸ್ಟ್ ಅವನೊಂದು ಆ ಪಾಯಿಂಟ್ ಆಫ್ ಟೈಮಲ್ಲಿ ಅವನೇನು ಮಾಡ್ತಿದ್ದ ಅಂತ ನಾವು ಹೇಳ್ಬೇಕಾದ್ರೆ ಹಿ ವಾಸ್ ವೇಟಿಂಗ್ ಅಂತ ಹೇಳ್ತೀವಿ. ಅದೇ ಅವ್ನು ಜಾಸ್ತಿ ಹೊತ್ತು ವೆಯ್ಟ್ ಮಾಡ್ತಿದ್ದ ಅಂತ ಹೇಳ್ಬೇಕಾದ್ರೆ ಹಿ ಹ್ಯಾಡ್ ಬೀನ್ ವೇಟಿಂಗ್. ಹಿ ವಾಸ್ ವೇಟಿಂಗ್ ಅದು ಪಾಸ್ಟ್ ಕಂಟಿನ್ಯೂಯಸ್, ಹಿ ಹ್ಯಾಡ್ ಬೀನ್ ವೇಟಿಂಗ್ ಅಂತ ಹೇಳಿ. ಓಕೆ, ಹಾಗೆ ಶಿ ವಾಸ್ ರೈಟಿಂಗ್, ಅವಳು ಬರಿತಾ ಇದ್ಲು. ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಅದೇ ಲಾಂಗ್ ಪೀರಿಯಡ್ ಆಫ್ ಟೈಮ್ ಆದರೆ ಶಿ ಹ್ಯಾಡ್ ಬೀನ್ ರೈಟಿಂಗ್. ಓಕೆ, ಹಾಗೆ ಇಟ್ ವಾಸ್ ರೈನಿಂಗ್. ಏನಾಗ್ತಿತ್ತು, ಯಾರೋ ಕೇಳಿದ್ರು ವಾಸ್ ಇಟ್ ರೈನಿಂಗ್ ಅಂತ ಕ್ವಶನ್ ಕೇಳಿದಾಗ ಇಟ್ ವಾಸ್ ರೈನಿಂಗ್, ಮಳೆ ಬೀಳ್ತಾ ಇತ್ತು. ಟೈಮ್ ಎಷ್ಟು ಅಂತ ನಾವು ಹೇಳ್ತಾ ಇಲ್ಲ, ಮೇ ಬಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಅದೇ ಜಾಸ್ತಿ ಹೊತ್ತು ಮಳೆ ಬೀಳ್ತಿದ್ದಾಗ ಇಟ್ ಹ್ಯಾಡ್ ಬೀನ್ ರೈನಿಂಗ್. ನೋಡಿ, ಈ ಎಲ್ಲ ಆಕ್ಟಿವಿಟಿನಲ್ಲೂ ಆಕ್ಟಿವಿಟಿ ಪಾಸ್ಟ್ ಟೆನ್ಸಲ್ಲೇ ಶುರುವಾಗುತ್ತೆ, ಪಾಸ್ಟ್ ಟೆನ್ಸಲ್ಲೇ ಮುಗಿದೋಗುತ್ತೆ. ಬಟ್ ಆ ಪಾಸ್ಟ್ ಟೆನ್ಸಲ್ಲಿ ಶುರುವಾಗಿ ಪಾಸ್ಟ್ ಟೆನ್ಸಲ್ಲಿ ಮುಗಿಯೋ ಮಧ್ಯೆ ಟೈಮ್ ಇರುತ್ತಲ್ಲ, ಇದು ಲಾಂಗ್ ಟೈಮ್ ಆಗಿರುತ್ತೆ. ಓಕೆ, ಲಾಂಗ್ ಟೈಮ್ ಕಂಟಿನ್ಯೂಯಸ್ ಆಕ್ಟಿವಿಟಿ ಇನ್ ದ ಪಾಸ್ಟ್, ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ನೀವು ನೋಡಿದ್ರಿ ಈಗ ಪಾಸಿಟಿವ್ ಹೇಗೆ ಮಾಡೋದು ಅಂತ. ಇದರಲ್ಲಿ ನೆಗೆಟಿವ್ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ನೆಗೆಟಿವ್ ನೌನ್ ಆರ್ ಪ್ರನೌನ್ ಹ್ಯಾಡ್ ನಾಟ್ ಬೀನ್. ಇಲ್ಲಿ ಹ್ಯಾಡ್ ಬೀನ್ ಇದೆ ಅಲ್ಲ, ಅದಕ್ಕೆ ಹ್ಯಾಡ್ ನಾಟ್ ಬೀನ್ ಅಂತ ಮಾಡಿ ಬೇಸ್ ವರ್ಬ್ಗೆ ING ಆ್ಯಡ್ ಮಾಡಬೇಕು. ನೌನ್ ಆರ್ ಪ್ರನೌನ್ ಹ್ಯಾಡ್ ನಾಟ್ ಬೀನ್, ಬೇಸ್ ವರ್ಬ್ ING. ಇದು ಟೆನ್ಸ್ ಫಾರ್ಮುಲಾ. ಅಂದರೆ ಈ ಟೆನ್ಸ್ ಫಾರ್ಮುಲಾ ಇದ್ರ ಪ್ರಕಾರ ನೀವು ಸೆಂಟೆನ್ಸ್ ಸ್ಟ್ರಕ್ಚರ್ ಮಾಡಿದಾಗ ಕರೆಕ್ಟ್ ಆಗಿರುತ್ತೆ. ಓಕೆ, ನೋಡಿ ಹೇಗೆ ಅಂತ. ಐ ಹ್ಯಾಡ್ ನಾಟ್ ಬೀನ್ ರೀಡಿಂಗ್, ನಾನು ಓದ್ತಾ ಇರಲಿಲ್ಲ. ವಿ ಹ್ಯಾಡ್ ನಾಟ್ ಬೀನ್ ವರ್ಕಿಂಗ್, ನಾವು ಕೆಲಸ ಮಾಡ್ತಿರ್ಲಿಲ್ಲ. ಯು ಹ್ಯಾಡ್ ನಾಟ್ ಬೀನ್ ಲರ್ನಿಂಗ್, ನೀವು ಕಲಿತಾ ಇರಲಿಲ್ಲ. ದೇ ಹ್ಯಾಡ್ ನಾಟ್ ಬೀನ್ ಪ್ಲೇಯಿಂಗ್, ಅವರು ಆಡ್ತಾ ಇರಲಿಲ್ಲ. ಹಿ ಹ್ಯಾಡ್ ನಾಟ್ ಬೀನ್ ವೇಟಿಂಗ್, ಅವನು ಕಾಯ್ತಾ ಇರಲಿಲ್ಲ. ಶಿ ಹ್ಯಾಡ್ ನಾಟ್ ಬೀನ್ ರೈಟಿಂಗ್, ಅವಳು ಬರಿತಾ ಇರಲಿಲ್ಲ. ಇಟ್ ಹ್ಯಾಡ್ ನಾಟ್ ಬೀನ್ ರೇನಿಂಗ್, ಇಟ್ ಹ್ಯಾಡ್ ನಾಟ್ ಬೀನ್ ರೇನಿಂಗ್, ಮಳೆ ಬೀಳ್ತಾ ಇರಲಿಲ್ಲ. ಹ್ಯಾಡ್ ನಾಟ್ ಬೀನ್, ಹ್ಯಾಡ್ ನಾಟ್ಗೆ ಶಾರ್ಟ್ ಫಾರ್ಮ್ ಏನು, ಹ್ಯಾಡಂಟ್ ಅಂತ. ಓಕೆ, ಹ್ಯಾಡಂಟ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಐ ಹ್ಯಾಡಂಟ್ ಬೀನ್ ರೀಡಿಂಗ್ ಅಂತ ಹೇಳ್ಬೋದು. ಓಕೆ, ನೋಡ್ಕೊಳ್ಳಿ, ನೌನ್ ಆರ್ ಪ್ರನೌನ್ ಹ್ಯಾಡ್ ನಾಟ್ ಬೀನ್, ಬೇಸ್ ವರ್ಬ್ಗೆ ING ಆ್ಯಡ್ ಮಾಡಿ. ಏನಿದ್ರ ಬೇಸ್ ವರ್ಬು ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ. ರೀಡ್, ವರ್ಕ್, ಲರ್ನ್, ಪ್ಲೇ, ವೆಯ್ಟ್, ರೈಟ್, ರೇನ್. ಸೊ ಇದೆಲ್ಲಾನು ಬೇಸ್ ವರ್ಬು. ಅದಕ್ಕೆ ING ಆ್ಯಡ್ ಮಾಡಿದ್ರಲ್ಲ, ಆಗ ರೀಡಿಂಗ್, ವರ್ಕಿಂಗ್, ಲರ್ನಿಂಗ್, ಪ್ಲೇಯಿಂಗ್, ವೆಯ್ಟಿಂಗ್, ರೈಟಿಂಗ್, ರೇನಿಂಗ್ ಈ ರೀತಿ ಆಗುತ್ತೆ. ಓಕೆ, ಈಗ ನಾವು ಲರ್ನ್ ಮಾಡಿದ್ವಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಪಾಸಿಟಿವ್ ಮತ್ತು ನೆಗೆಟಿವ್. ಇದೇ ಟೆನ್ಸಲ್ಲಿ ಕ್ವೆಶನ್ ಕೇಳೋದು ಹೇಗೆ ಅಂತ ನೋಡೋಣ. ಓಕೆ, ನೋಡಿ, ಹ್ಯಾಡ್, ಇಲ್ಲಿ ಕ್ವೆಶನ್ ಯಾವುದರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಹ್ಯಾಡ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನೋಡಿ, ನೌನ್ ಆರ್ ಪ್ರನೌನ್. ಓಕೆ, ಆಮೇಲೆ ಬೀನ್, ನೆಕ್ಸ್ಟ್ ಬೇಸ್ ವರ್ಬ್ಗೆ ING ಆ್ಯಡ್ ಮಾಡಬೇಕು. ಓಕೆ, ಹೇಗೆ, ಹ್ಯಾಡ್ ಐ ಬೀನ್ ರೀಡಿಂಗ್. ಹೋಗಿ ಇಲ್ಲೆಲ್ಲ ಕ್ವಶನ್ ಮಾರ್ಕ್ನ ಹಾಕ್ಕೋಬೇಕು ನಾವು. ಓಕೆ, ಕ್ವಶನ್ ಮಾರ್ಕ್ ಬರುತ್ತೆ ಇಲ್ಲಿ. ಓಕೆ, ನೋಡಿ, ಹ್ಯಾಡ್ ಐ ಬೀನ್ ರೀಡಿಂಗ್, ನಾನು ಓದ್ತಾ ಇದ್ನ. ಹ್ಯಾಡ್ ವಿ ಬೀನ್ ವರ್ಕಿಂಗ್, ನಾವು ಕೆಲಸ ಮಾಡ್ತಿದ್ವಾ. ಹ್ಯಾಡ್ ಯು ಬೀನ್ ಲರ್ನಿಂಗ್, ನೀನು ಕಲಿತಾ ಇದ್ದ. ಹ್ಯಾಡ್ ದೇ ಬೀನ್ ಪ್ಲೇಯಿಂಗ್, ಅವರು ಆಡ್ತಾ ಇದ್ರ. ಹ್ಯಾಡ್ ಹಿ ಬೀನ್ ವೇಟಿಂಗ್, ಅವನು ವೆಯ್ಟ್ ಮಾಡ್ತಿದ್ನ. ಹ್ಯಾಡ್ ಶಿ ಬೀನ್ ರೈಟಿಂಗ್, ಅವಳು ಬರಿತಾ ಇದ್ಲ. ಹ್ಯಾಡ್ ಇಟ್ ಬೀನ್ ರೇನಿಂಗ್, ಮಳೆ ಬೀಳ್ತಿತ್ತ ಅಂತ. ಓಕೆ, ಬಟ್ ಇಲ್ಲೂ ಅಷ್ಟೇ ಕ್ವೆಶನಲ್ಲಿ ಕೂಡ ನಾವು ಯು ಜೊತೆ ಜಾಸ್ತಿ ಯೂಸ್ ಮಾಡ್ತೀವಿ. ಹೇಗೆ, ಹ್ಯಾಡ್ ಯು ಬೀನ್ ರೀಡಿಂಗ್, ಹ್ಯಾಡ್ ಯು ಬೀನ್ ವರ್ಕಿಂಗ್, ಹ್ಯಾಡ್ ಯು ಬೀನ್ ಲರ್ನಿಂಗ್, ಹ್ಯಾಡ್ ಯು ಬೀನ್ ಪ್ಲೇಯಿಂಗ್, ಹ್ಯಾಡ್ ಯು ಬೀನ್ ವೇಟಿಂಗ್, ಹ್ಯಾಡ್ ಯು ಬೀನ್ ರೈಟಿಂಗ್, ಹ್ಯಾಡ್ ಯು ಬೀನ್, ಇದೊಂದು ಬಿಟ್ಟು ಈ ರೇನಿಂಗ್ ಒಂದು ಆಗೋದಿಲ್ಲ. ಓಕೆ, ಇನ್ನೆಲ್ಲ ವರ್ಬ್ ಜೊತೆ ನಾವು ಯುನ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಇಸ್ ಯೂಸ್ಡ್ ಫಾರ್ ದನ್ ಆಕ್ಟಿವಿಟಿ ವಿಚ್ ಇಸ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಎಂಡೆಡ್ ಇನ್ ದ ಪಾಸ್ಟ್. ಓಕೆ, ಮತ್ತು ಹೀಗೆ ಪಾಸ್ಟಲ್ಲಿ ನಡೆದಿರೋ ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ನಡೆದಿರಬೇಕು ಲಾಂಗ್ ಟೈಮ್ಗೆ. ಓಕೆ, ಶಾರ್ಟ್ ಪೀರಿಯಡ್ ಆಫ್ ಟೈಮ್ಗೆ ಪಾಸ್ಟ್ ಕಂಟಿನ್ಯೂಯಸ್, ಮೊದಲು ಪಾಸ್ಟ್ ಕಂಟಿನ್ಯೂಯಸ್ ಕಲ್ತ್ಕೊಳ್ಳಿ, ಆಗ ಇದು ಈಸಿ ಆಗುತ್ತೆ. ಪಾಸ್ಟ್ ಕಂಟಿನ್ಯೂಯಸ್ ಯೂಸ್ ಮಾಡಿ. ಲಾಂಗ್ ಪೀರಿಯಡ್ ಆಫ್ ಟೈಮ್ಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಯೂಸ್ ಮಾಡಿ. ಟೆನ್ಸ್ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಪ್ರನೌನ್, ನೌನ್ ಆರ್ ಪ್ರನೌನ್, ಇಲ್ಲಿ ಯಾವ ನೇಮ್ ಬೇಕಾರೋ ಹಾಕ್ಕೊಳ್ಳಿ, ಇಲ್ಲಿ ಯಾವ್ದು ಬೇಕಾದ್ರೂ ಸಬ್ಜೆಕ್ಟ್ ಚೇಂಜ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಓಕೆ, ಇಲ್ಲಿ ಹಿ ಶಿ ಇಟ್ಟು ಜಸ್ಟ್ ಪ್ರನೌನ್ ಅಷ್ಟೇ, ಇಲ್ಲಿ ನೇಮ್ಸ್ ಚೇಂಜ್ ಮಾಡ್ಕೊಳ್ಳಿ.
ಹ್ಯಾಡ್ ಬೀನ್ ಬೇಸ್ ವರ್ಬ್ ING, ನೆಗೆಟಿವ್ ನೌನ್ ಆರ್ ಪ್ರನೌನ್ ಹ್ಯಾಡ್ ನಾಟ್ ಬೀನ್, ಇಲ್ಲಿಗೂ ಚೇಂಜ್ ಅಂದ್ರೆ ಇದೊಂದೇ ಹ್ಯಾಡ್ ನಾಟ್ ಬೀನ್ ಅಂತ ನೆಗೆಟಿವ್ ಆಗುತ್ತೆ. ಮತ್ತೆ ಇಲ್ಲಿ ಕ್ವಶನ್ ಹ್ಯಾಡ್ ಇಂದ ಸ್ಟಾರ್ಟ್ ಆಗಿ ನೌನ್ ಆರ್ ಪ್ರನೌನ್ ಬೀನ್ ಬೇಸ್ ವರ್ಬ್ಗೆ ING ಆಡ್ ಮಾಡಬೇಕು. ಸೊ ದಿಸ್ ಈಸ್ ವಾಟ್ ಕಾಲರ್ಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ನೋಡಿ ಇದು ತುಂಬಾ ಯೂಸ್ ಆಗುತ್ತೆ, ಕಲ್ತ್ಕೊಳ್ಳಿ ಇದನ್ನ. ಓಕೆ, ಹಾಗೆ ಟೈಮ್ ನೆನ್ನೆ ನಾನು ಮತ್ತೆ ಲಾಸ್ಟ್ ವಿಡಿಯೋನಲ್ಲಿ ಹೇಳೋದ ಹಾಗೆ ಟೈಮ್ ಮೆನ್ಷನ್ ಮಾಡುವಾಗ ನೀವು ಎಷ್ಟು ದಿನದಿಂದ ಅಥವಾ ಎಷ್ಟು ಸಮಯ ಅಂತ ಹೇಳ್ಬೇಕಾದ್ರೆ ನೀವು ಇದನ್ನೇ ಮಾಡಿ. ಫಾರ್ ಎಕ್ಸಾಂಪಲ್ ಇದನ್ನು ಕಲ್ತ್ಕೊಂಬಿಡಿ. ಓಕೆ, ಇಲ್ಲಿ ನೋಡಿ, ಐ ವಾಸ್ ರೀಡಿಂಗ್ ಫಾರ್ 1 hour ಅಂತ ಹೇಳಂಗಿಲ್ಲ, ಐ ಹ್ಯಾಡ್ ಬೀನ್ ರೀಡಿಂಗ್ ಫಾರ್ an hour ಅಂತ ಹೇಳಿ. ಓಕೆ, ಬಿಕಾಸ್ ಟೈಮ್ ಮೆನ್ಷನ್ ಮಾಡಿದಾಗ ಪಾಸ್ಟ್ ಕಂಟಿನ್ಯೂಸ್ ಯೂಸ್ ಮಾಡೋಂಗಿಲ್ಲ, ಇದನ್ನೇ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ವಿ ಹ್ಯಾಡ್ ಬೀನ್ ಲರ್ನಿಂಗ್ ಫಾರ್ 2 months ಕರೆಕ್ಟ್ ಆಗಿದೆ. ಅದೇ ವಿ ವರ್ ಲರ್ನಿಂಗ್ ಫಾರ್ 2 months ಅಂದ್ರೆ ರಾಂಗ್. ಓಕೆ, ಇಟ್ ವಾಸ್ ರೇನಿಂಗ್ ಸಿನ್ಸ್ ಮಂಡೇ, ಸೋಮವಾರದಿಂದ ಮಳೆ ಬೀಳ್ತಾ ಇದೆ ಅಂತ. ಇಟ್ ವಾಸ್ ರೇನಿಂಗ್ ಸಿನ್ಸ್ ಮಂಡೇ, ರಾಂಗ್, ಹಂಗೆ ಹೇಳಂಗಿಲ್ಲ. ಇಟ್ ಹ್ಯಾಡ್ ಬೀನ್ ರೇನಿಂಗ್. ಯಾಕೆ? ಟೈಮ್, ನೀವು ಎಷ್ಟು ದಿನದಿಂದ, ಎಷ್ಟು ಸಮಯದಿಂದ, ಎಷ್ಟು ವರ್ಷದಿಂದ, ಎಷ್ಟು ನಿಮಿಷದಿಂದ, ಓಕೆ, ಯಾವತ್ತಿಂದ, ಯಾವ ವಾರದಿಂದ, ಯಾವ ತಿಂಗಳಿಂದ ಅಂತ ನೀವು ಹೇಳ್ಬಿಟ್ರೆ, ಟೈಮ್ ಮೆನ್ಷನ್ ಮಾಡಿದ ತಕ್ಷಣನೇ ಪಾಸ್ಟ್ ಕಂಟಿನ್ಯೂಯಸ್ ವಾಸ್ ವರ್ ಅದನ್ನು ಯೂಸ್ ಮಾಡಬೇಡಿ. ಓಕೆ, ಬೀನೇ ಹ್ಯಾಡ್ ಬೀನ್ ಯೂಸ್ ಮಾಡಬೇಕು. ಇಟ್ ಹ್ಯಾಡ್ ಬೀನ್ ರೇನಿಂಗ್ ಸಿನ್ಸ್ ಮಂಡೇ. ಇಟ್ ವಾಸ್ ರೇನಿಂಗ್ ರಾಂಗ್, ಯಾಕಂದ್ರೆ ಸಿನ್ಸ್ ಮಂಡೇ ಅಂತ ಯೂಸ್ ಮಾಡಿದ್ರಿ. ಮಂಡೇ ಬಂದ ತಕ್ಷಣ ನೀವು ಮೆನ್ಷನ್ ಮಾಡಿದ ತಕ್ಷಣ ಇಲ್ಲಿ ವಾಸ್ ಇರೋದನ್ನ ಹ್ಯಾಡ್ ಬೀನ್ ಅಂತ ಚೇಂಜ್ ಮಾಡಿ. ಇಟ್ ಹ್ಯಾಡ್ ಬೀನ್ ರೇನಿಂಗ್ ಸಿನ್ಸ್ ಮಂಡೇ. ಹೀಗೆ ಟೈಮ್ ಮೆನ್ಷನ್ ಮಾಡುವಾಗ ಕೂಡ ಇದೇ ಟೆನ್ಸ್ನ ಯೂಸ್ ಮಾಡಿ. ಓಕೆ, ಸೊ ಇದಾದ್ಮೇಲೆ ಇನ್ನೊಂದು ಬರುತ್ತೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ. ಅದನ್ನ ಇಟ್ ಈಸ್ ನೋ ಲಾಂಗರ್ ಇನ್ ಯೂಸ್. ಎಲ್ಲೂ ನಾವು ಅದನ್ನೇನು ಯೂಸ್ ಮಾಡೋದಿಲ್ಲ, ಬಟ್ ಅದು ಎಲ್ಲೂ ಈವನ್ ಸ್ಪೋಕನ್ ಇಂಗ್ಲೀಷಲ್ಲಿ, ರಿಟರ್ನ್ ಇಂಗ್ಲೀಷಲ್ಲಿ ಎಲ್ಲೂ ಕೂಡ ಆ ಟೆನ್ಸ್ ಅಷ್ಟಾಗಿ ಬಳಕೆ ಆಗದೆ ಇರೋದ್ರಿಂದ ದೇರ್ ಇಸ್ ನೋ ಯೂಸ್ ಆಫ್ ಲರ್ನಿಂಗ್ ದಟ್ ಟೆನ್ಸ್. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಟೆನ್ಸ್. ಓಕೆ, ಈ ವಿಡಿಯೋ ನಿಮಗೆ ಅರ್ಥ ಆಗಿ, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಒಂದು ಹೊಸ ಟಾಪಿಕ್ಗೆ, ಇಲ್ಲಿಗೆ ಈ ಟೆನ್ಸ್ ಅನ್ನೋ ಟಾಪಿಕ್ ಮುಗಿಯುತ್ತೆ. ಒಂದು ಹೊಸ ಟಾಪಿಕ್ ಜೊತೆಗೆ ನಿಮ್ಮನ್ನು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.